ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾದಂತಹ ಒಂದು ಅವಲಕ್ಕಿ ರೊಟ್ಟಿ. ಬೆಳಗಿನ ತಿಂಡಿಗೆ ಚೆನ್ನಾಗಿರುತ್ತೆ, ಬೇಗ ಮಾಡ್ಕೋಬಹುದು, ಬೇಗ ಆಗುತ್ತೆ, ಸುಲಭವಾಗಿ ಮಾಡ್ಬೋದು, ಕಷ್ಟ ಇಲ್ಲ, ಯಾರಾದರೂ ಮಾಡ್ಕೋಬೋದು. ಬೆಳಗಿನ ತಿಂಡಿಗೆ ಒಂದು ವೆರೈಟಿ ಆಗುತ್ತೆ, ಒಂದೇ ರೀತಿಯ ತಿಂಡಿ ತಿಂದು ಬೋರ್ ಆಗೋದಕ್ಕೆ. ಆಮೇಲೆ ಸಮಯ ಹೆಚ್ಚು ತಗೊಳ್ಳಲ್ಲ, ಬೇಗ ಆಗುತ್ತೆ. ಆಫೀಸ್ಗೆಲ್ಲ ಹೋಗೋರಿಗೆ ಅಥವಾ ಸ್ಕೂಲ್ಗೆ ಮಕ್ಕಳಿಗೆ ಕಳಿಸೋಗಲ್ಲ, ಇದನ್ನು ತಿನ್ಬೋದು. ಮೆತ್ತಗಿನೂ ಇರುತ್ತೆ, ತುಂಬ ಗಟ್ಟಿನೂ ಇರಲ್ಲ, ಚೆನ್ನಾಗಿ ಆಗುತ್ತೆ, ರುಚಿ ಆಗುತ್ತೆ ಚೆನ್ನಾಗಿ. ಟಿಫಿನ್ಗೂ ತೊಗೊಂಡು ಹೋಗ್ಬೋದು, ಯಾಕಂದರೆ ಮೆತ್ತಗಿರುತ್ತೆ, ಅದು ತಣದ ಮೇಲೂ ಗಟ್ಟಿ ಆಗಲ್ಲ, ಅವಲಕ್ಕಿ ಆಗಿರೋದ್ರಿಂದ. ಅವಲಕ್ಕಿದು ರೊಟ್ಟಿ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ, ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ತುಂಬ ಸುಲಭವಾಗಿ ಮಾಡುವಂತಹ ತಿಂಡಿ. ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಫಸ್ಟು ನಾನು ಅವಲಕ್ಕಿ 2 ಕಪ್ನಷ್ಟು ತೊಗೊಂಡಿದ್ದೀನಿ. ಈ ಕಪ್ಪಲ್ಲಿ 2 ಕಪ್ನಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ತೆಳು ಅವಲಕ್ಕಿ ತೊಗೋಬೋದು. ಇದು ಗಟ್ಟಿ ಅವಲಕ್ಕಿ. ತೆಳು ಅವಲಕ್ಕಿ ಆದರೂ ಪರವಾಗಿಲ್ಲ. ಇದನ್ನು ಚೆನ್ನಾಗಿ ಧೂಳು ತೆಗೆದುಬಿಟ್ಟು, ತೊಳೆದ್ಬಿಟ್ಟು ಧೂಳೆಲ್ಲ ತೆಗೆದು ಒಂದು 10 ನಿಮಿಷ, 1/4 ಗಂಟೆ ಅಷ್ಟು ನೆನೆ ಹಾಕಬೇಕು ನೀರಲ್ಲಿ. ಆಮೇಲೆ ಇನ್ನೊಂದು ಕಪ್, ಇದೇ ಕಪ್ಪಲ್ಲಿ 1 ಕಪ್ಪು ಚಿರೋಟಿ ರವೆ ತೊಗೊಂಡಿದ್ದೀನಿ. ಚಿಕ್ಕ ರವೆ ಇದೆಯಲ್ವ, ಸಣ್ಣ ರವೆ, ಅದು. ಅದಕ್ಕೆ 1 ಕಪ್ಪು ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಬಾಂಬೆ ರವೆ, ಉಪ್ಪಿಟ್ಟು ರವೆ ತೊಗೋಬೋದು. ಬೇಕು ಅಂದರೆ ಅದನ್ನು ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿಬಿಟ್ಟು ಉಪಯೋಗಿಸ್ಬೋದು. ಇಲ್ಲಾಂದರೆ ದಪ್ಪನೂ ತೊಗೋಬೋದು, ಏನಾಗಲ್ಲ, ನೆನೆದಾಗ ಚೆನ್ನಾಗಿ ಆಗುತ್ತೆ. ಮೊಸರಲ್ಲಿ ನೆನೆಸಿದ್ದೀನಿ. ನೀರು ಬೇಕು ಅಂದರೆ ಸ್ವಲ್ಪ ಸೇರಿಸ್ಕೊಳ್ಳಿ, ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಅಷ್ಟೇ, ಹೆಚ್ಚು ನೀರು ಸೇರಿಸ್ಕೋಬೇಡಿ. ನೀರು ಕಡಿಮೆ ಹಾಕಿ, ಅಂದರೆ ಮುಳುಗೋದಕ್ಕೆ, ನೆನೆಯೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಿಬಿಟ್ಟು, ಅಂದರೆ ಮುಳುಗೋದೊಂದು ತುಂಬ ಮುಳುಗಬಾರ್ದು, ಅದು ನೆನೆಯೋದಕ್ಕೆ ಮಾತ್ರ ಒಂದು ಸರಿ ಒದ್ದೆ ಆಗೋಷ್ಟು ರವೆ ಅಷ್ಟು ಮಾಡಿಬಿಟ್ಟು ನೆನೆಸ್ಕೊಳ್ಳಿ. ಅದು ನೆನೆದಾಗ ಸ್ವಲ್ಪ ಉಬ್ಬಿ ಗಟ್ಟಿ ಆಗುತ್ತೆ ಅಲ್ವಾ ರವೆ, ಅದರಿಂದ ಒಂದು 10 ನಿಮಿಷ ಹಾಗೆ ನೆನೆಸೋಕ್ಕೆ ಬಿಟ್ಬಿಟ್ಟು, ಚೆನ್ನಾಗಿ ಗಂಟುಗಳಾಗದಂಗೆ ಕಲಿಸ್ಬಿಟ್ಟು, ಮೊಸರಲ್ಲಿ ಕಲಿಸ್ಬಿಟ್ಟು ಇಟ್ಟಿದ್ದೀನಿ. ಇಲ್ಲಿ ಚಿರೋಟಿ ರವೆ ಆಗಿರೋದ್ರಿಂದ ಹೆಚ್ಚು ಮೊಸರು ಬೇಡ ಆ್ಯಕ್ಚುಲಿ. ಅದು ಒದ್ದಾಗುವಷ್ಟು, ನೆನೆಯುವಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಅಷ್ಟೇ. 1 ಕಪ್ ಹಾಕ್ಕೊಂಡಿದ್ದೀನಿ ಇಲ್ಲಿ. 2 ಕಪ್ ಅವಲಕ್ಕಿ, 1 ಕಪ್ ಇದಕ್ಕೆ ರವೆಗೆ. ತುಂಬ ಬೇಗ ನೆನೆಯುತ್ತೆ ಇದು. ಚಿರೋಟಿ ರವೆ ಆಗಿರೋದ್ರಿಂದ ಹೆಚ್ಚು ಟೈಮ್ ತೊಗೊಳ್ಳಲ್ಲ. ದೊಡ್ಡ ರವೆ, ಉಪ್ಪಿಟ್ಟು ರವೆ ಆದರೆ ಸ್ವಲ್ಪ ಹೊತ್ತು ಇಡಬೇಕಾಗತ್ತೆ. ಇದು 10 ನಿಮಿಷ ಇಟ್ಟು ಧಾರಾಳ ಸಾಕು. ಅದು ಅವಲಕ್ಕಿನೂ ಅಷ್ಟೇ, ನಿಮ್ಮ ತೆಳು ಅವಲಕ್ಕಿ ತೊಗೊಂಡ್ರೆ ಬೇಗ ನೆನೆಯುತ್ತೆ, ಅದನ್ನು ತೊಗೋಬೋದು. ತೆಳು ಅವಲಕ್ಕಿ ಆದರೆ ಒಳ್ಳೆಯದೇ. ನಾನು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಚೆನ್ನಾಗಿ ನೀರು ಹಾಕಿ ಇಟ್ಬಿಟ್ಟು ನೋಡಿ, ಈ ಥರ ನೀರು ಇಂಗಿಸಿ, ಅಂದರೆ ಕಡಿಮೆನೇ ನೀರು ಹಾಕಿ ಇಡಬೇಕು, ನೆನೆಯುವಷ್ಟು ಮಾತ್ರ ಇಡಬೇಕು, ನೀರು ಹೆಚ್ಚಾಗಬಾರ್ದು ಇದಕ್ಕೆ. ಇದನ್ನು ಈಗ ದೊಡ್ಡ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಒಳ್ಳೆ ನೆಂದಿದೆ ನೋಡಿ, ಮೆತ್ತಗಾಗಿದೆ. ದೊಡ್ಡ ಅಗಲಬಾಯಿ ಪಾತ್ರೆಗೆ ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಕಲಸಿ, ಅಂದರೆ ಮೆತ್ತಗೆ ಮಾಡ್ಕೊಳ್ಳಿ. ಜಜ್ಜಿ ಕೈಯಲ್ಲಿ, ಅಂಗೈಯಲ್ಲಿ ಉಜ್ಜಿ ಮೆತ್ತಗೆ ಮಾಡಿ ಕಲಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಬೇಕು, ಅದು ಸಾಧ್ಯ ಆದಷ್ಟು ಹುಡಿ ಆಗಬೇಕು. ಮಿಕ್ಸಿಲೇ ಮಾಡ್ಬೋದು ನೀವು, ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು. ಆದರೆ ನೀರು ಹಾಕದೇನೆ ತಿರುಗಬೇಕು, ಅದು ಕಷ್ಟ ಆಗುತ್ತೆ, ಅದಕ್ಕೆ ಕೈಯಲ್ಲೇ ಮಾಡ್ಕೊಳ್ಳೋದು. ಕೈಯಲ್ಲಿ ಆಗಲ್ಲ ಅಂದರೆ ಗ್ಲಾಸಿನ ಹಿಂದಿನ ಭಾಗದಲ್ಲಿ ಈ ಥರ ನೀವು ಮಾಡ್ಕೋಬೋದು. ಇಲ್ಲಾಂದರೆ ನಿಮ್ಮ ಹತ್ರ ಜಜ್ಜೋಂಥದ್ದು ಇದ್ದರೆ, ಈಗ ಆಲೂಗಡ್ಡೆ ಎಲ್ಲ ಜಜ್ಜೋದು ಇರುತ್ತಲ್ವ, ಅಂಥದ್ದು ಇದ್ದರೆ ಅದನ್ನು ಉಪಯೋಗಿಸ್ಕೋಬೋದು. ಯಾವ ರೀತಿನಾದರೂ ಸರಿ, ಜಜ್ಜಿ ಆದಷ್ಟು ಪುಡಿ ಮಾಡಿಕೊಂಡು ಒಂದೇ ಮಾಡ್ಕೋಬೇಕು. ಎಷ್ಟೇ ಪುಡಿ ಮಾಡಿದರೂ ಸ್ವಲ್ಪ ಉಳಿದ್ಬಿಡತ್ತೆ, ಅದೇನಾಗಲ್ಲ. ಈ ಥರ ಸಾಧ್ಯ ಆದಷ್ಟು ಮೆತ್ತಗೆ ಮಾಡ್ಕೋಬೇಕು, ಅದನ್ನು ಕೈಯಲ್ಲೇ ಜಜ್ಜಿ ಮಾಡ್ಕೋಬೇಕು. ಈಗ ಇದಕ್ಕೆ ಈ ರವೆ ನೆನೆ ಹಾಕಿಟ್ಟಿದ್ದೀನಲ್ವ, ಒಂದು 10 ನಿಮಿಷ, ಅದರಲ್ಲಿ ಚೆನ್ನಾಗಿ ನೆಂದಿದೆ ನೋಡಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕಡಿಮೆ ನೀರು ಹಾಕಿ ಮಾಡಬೇಕು, ನೀರು ಹೆಚ್ಚು ಹಾಕಬಾರ್ದು. ಅದಕ್ಕೆ ಅವಲಕ್ಕಿನೂ ಅಷ್ಟೇ, ನೆನೆಯುವಷ್ಟು ಮಾತ್ರ ಹಾಕ್ಕೊಳ್ಳಿ ನೀರು, ನೆನೆಯೋಕ್ಕೆ ಬಿಟ್ಬಿಡಿ. ತೆಳು ಅವಲಕ್ಕಿ ಅಂದರೆ ಸ್ವಲ್ಪ ಕಡಿಮೆ ನೀರು ಸಾಕಾಗತ್ತೆ, ನೆನಪಿಟ್ಕೊಳ್ಳಿ, ಅದು ಬೇಗ ನೆನೆಯುತ್ತೆ. ರವೆ ಎಲ್ಲನೂ ಸೇರಿಸ್ಕೊಂಡಿದ್ದೀನಿ ನಾನು. ಎಲ್ಲ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅವಲಕ್ಕಿ ಜೊತೆ. ಫುಲ್ಲು ಮೆತ್ತಗಾಗಬೇಕು. ನಿಜವಾಗಿ ನೀರು ಸ್ವಲ್ಪ ಕಡಿಮೆ ಬೇಕು, ಕಡಿಮೆ ನೀರಿದ್ದಷ್ಟು ಚೆನ್ನಾಗಿರುತ್ತೆ ಇದು ಗಟ್ಟಿದ್ರೆ. ಆದರೆ ನೀರು ಈ ಥರ ಸ್ವಲ್ಪ ಮೆತ್ತಗೆ ಮಾಡಿದರೆ, ಹಿಟ್ಟು ಮೆತ್ತಗೆ ಮಾಡಿದರೆ ರೊಟ್ಟಿನೂ ಮೆತ್ತಗಾಗತ್ತೆ. ಇಲ್ಲಾಂದರೆ ನೀರು ಕಡಿಮೆ ಆದರೆ ಸ್ವಲ್ಪ ಗಟ್ಟಿ ಬರುತ್ತೆ ಅಷ್ಟೇ ರೊಟ್ಟಿ. ನಿಮಗೆ ರೊಟ್ಟಿ ಮಾಡೋದು ಕಷ್ಟ ನೀರು ಹೆಚ್ಚಾದರೆ ನೋಡ್ಕೊಳ್ಳಿ. ನೀರು ಒಂದು ವೇಳೆ ನಿಮಗೆ ಹೆಚ್ಚಾಯಿತು, ನೀರು ರೊಟ್ಟಿ ಮಾಡೋದು ಕಷ್ಟ ಅಂತ ಅನಿಸಿದರೆ ರವೆ ಸೇರಿಸ್ಕೊಳ್ಳಿ ಅಷ್ಟೇ. ಸ್ವಲ್ಪ ರವೆ ಸೇರಿಸ್ಕೊಂಡ್ರೆ ಸರಿಯಾಗತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಮಿಕ್ಸ್ ಆಗಬೇಕು, ರವೆ ಜೊತೆ, ರವೆ ಮತ್ತು ಅವಲಕ್ಕಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಮೇಲೆ ಮಸಾಲೆಗಳನ್ನು ತಯಾರಿ ಮಾಡಿ ಹಾಕ್ಕೊಂಡ್ರೆ ಆಯಿತು. ಅದು ನೆನೆಯೋಷ್ಟೊತ್ತಲ್ಲಿ ನಮಗೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಆಗುತ್ತೆ. ಉಳಿದಿರೋದನ್ನೆಲ್ಲ ಹಾಕ್ಕೊಂಡ್ರೆ ಆಯಿತು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ. ಉಪ್ಪಿಟ್ಟು ರವೆಯಲ್ಲೂ ಮಾಡ್ಕೋಬೋದು, ಅದನ್ನು ಪುಡಿ ಮಾಡಿದ್ರೆ ಹಾಗೇನೂ ಮಾಡ್ಕೋಬೋದು, ಅಥವಾ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ ಆ ಥರನೂ ಮಾಡ್ಕೋಬೋದು. ನಾನು ಚಿರೋಟಿ ರವೆಯಲ್ಲಿ ಮಾಡ್ತಾಯಿದ್ದೀನಿ, ನೀವು ಮಾಡಿ ನೋಡಿ ಇದೇ ಥರ.
ಈಗ ಇದಕ್ಕೆ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿದಷ್ಟು ಚೆನ್ನಾಗಿರುತ್ತೆ, ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ನಿಮಗೆ ಜಾಸ್ತಿ ಬೇಕು, ಖಾರ ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಹಾಕ್ಕೋಬೋದು. ನಾವು ಕಡಿಮೆ ತಿನ್ನೋರಾದ್ರಿಂದ ಒಂದೇ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಪರಿಮಳಕ್ಕೆ ಮಾತ್ರ. ನಿಮಗೆ ಖಾರ ಬೇಕು ಅಂದರೆ ಮಾಡ್ಕೋಬೋದು, ತಗೊಳ್ಬೋದು ಹೆಚ್ಚು. 1 ಇಂಚಿನಷ್ಟು ಶುಂಠಿನ ಚಿಕ್ಕದಾಗಿ ಹೆಚ್ಚಿಬಿಟ್ಟು ತಗೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಸಣ್ಣ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಆಮೇಲೆ ಒಂದು ಮುಷ್ಟಿಯಷ್ಟು ಸಬ್ಬಸಿಗೆ ಸೊಪ್ಪನ್ನು ತಗೊಂಡಿದ್ದೀನಿ. ಸಬ್ಬಸಿಗೆ ಸೊಪ್ಪು ತುಂಬ ರುಚಿ ಕೊಡುತ್ತೆ ಈ ರೊಟ್ಟಿಗೆ. ಅದರ ಪರಿಮಳ ಇದೆಯಲ್ವ, ಆ ಸಬ್ಬಸಿಗೆ ಸೊಪ್ಪಿಗೆ ಅದಕ್ಕೆ ಅದರದ್ದೇ ಆದ ಒಂದು ಪರಿಮಳ ಇರುತ್ತೆ ನೋಡಿ, ಆ ಪರಿಮಳ ತುಂಬ ರುಚಿ ಆಗುತ್ತೆ ಇದಕ್ಕೆ, ಈ ರೊಟ್ಟಿಗೆ. ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಬೇಕು ಅಂದರೆ ಕರಿಬೇವನ್ನು ಸೇರಿಸ್ಕೋಬೋದು ನೀವು. ಇದು 2 ಚೆನ್ನಾಗಿ ಪರಿಮಳ ಕೊಡೋದ್ರಿಂದ ಕರಿಬೇವು ಸೇರಿಸ್ಕೊಂಡಿಲ್ಲ ನಾನಿಲ್ಲಿ. ನಿಮಗೆ ಬೇಕಾದ ಹಾಗೆ ಸೇರಿಸ್ಕೋಬೋದು ನಿಮ್ಮ ಇಷ್ಟಕ್ಕೆ ಬಂದಂಗೆ. ಇದನ್ನೆಲ್ಲ ಚೆನ್ನಾಗಿ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರು ಕಡಿಮೆ ಮಾಡ್ಬೋದು ಬೇಕು ಅಂದರೆ ನೀವು, ಇದು ಸ್ವಲ್ಪ ಜಾಸ್ತಿ ಇದೆ ನೀರು. ಬೇಕು ಅಂದರೆ ರವೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಇದೇ ಥರ ನಿಮಗೆ ಏಳುತ್ತೆ ಅಂತಾದರೆ, ನನಗೆ ಇದೇ ಇದರಲ್ಲಿ ಮಾಡ್ತಾಯಿದ್ದೀನಿ. ಏಳಲ್ಲ ಅಂತಾದ್ರೆ ಮಾತ್ರ ರವೆ ಸೇರಿಸ್ಕೊಳ್ತೀನಿ. ಹೆಂಚಲ್ಲಿ ಏಳಲ್ಲ ಅಂದರೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊಪ್ಪೆಲ್ಲ ಒಂದೇ ಕಡೆ ಇದ್ದರೆ ಅದು ಚೆನ್ನಾಗಿ ಆಗಲ್ಲ ಅಲ್ವಾ, ಅದಕ್ಕೆಲ್ಲನೂ ಕೂಡ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲದಾಗಿ ಒಂದೇ ರೀತಿ ಬರೋ ಥರ. ಆಮೇಲೆ ಸೀದಾ ರೊಟ್ಟಿ ಮಾಡ್ಕೊಳ್ಳೋಣ. ಈಗ ಕಾಯಬೇಕಾಗಿಲ್ಲ, ಇಡಬೇಕಾಗಿಲ್ಲ, ಕೂಡಲೇ ಮಾಡ್ಕೋಬೋದು. ಈಗ ನೋಡಿ ನಾನೊಂದು ಬಟರ್ ಪೇಪರ್ಗೆ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೀನಿ. ನಿಮ್ಮಲ್ಲಿ ಬಾಳೆ ಎಲೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಬಾಳೆ ಎಲೆಯಲ್ಲಿ ಮಾಡ್ಕೋಬೋದು. ಬಾಳೆ ಎಲೆಯಲ್ಲಿ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಇದು ಬಾಳೆ ಎಲೆ ನಿಮಗೆ ಸಿಟಿಯವ್ರಿಗೆ ಇರಲ್ಲ, ಬಟರ್ ಪೇಪರಲ್ಲಿ ಮಾಡ್ತೀವಿ ನಾವು ಅಷ್ಟೇ. ಬಾಳೆ ಎಲೆ ಇದ್ದರೆ ಸುಲಭವಾಗಿ ಮಾಡ್ಬೋದು. ಇದಕ್ಕೆ ಈ ಥರ ಕೈಯಲ್ಲಿ ಆ ಹಿಟ್ಟು ಸ್ವಲ್ಪ ಹಾಕಿಬಿಟ್ಟು ಈ ಥರ ತಟ್ಟಿ ರೌಂಡ್ ಮಾಡ್ಕೊಳ್ಳಿ. ಅಥವಾ ಮೇಲಿಂದ ಇನ್ನೊಂದು ಪೇಪರ್ ಇಟ್ಟು ತಟ್ಟೋದಾದರೂ ತಟ್ಬೋದು ನೀವು, ಅಥವಾ ಮಣೆಯಲ್ಲಿ ಒತ್ತೋದಾದರೂ ಒತ್ಕೋಬೋದು. ಯಾವ ರೀತಿಯೂ ಮಾಡ್ಕೋಬೋದು. ರೊಟ್ಟಿ ಥರ ಈ ಥರ ಕೈಯಲ್ಲಿ ಹಾಕಿಬಿಟ್ಟು ಸ್ವಲ್ಪ ದೊಡ್ಡ ರೊಟ್ಟಿ ಮಾಡ್ಕೊಳ್ಳಿ. ಸಾಮಾನ್ಯ ತೆಳು ಮಾಡ್ಕೊಳ್ಳಿ, ತುಂಬ ತೆಳು ಬೇಡ ಅಂತ ತುಂಬ ದಪ್ಪ ಮಾಡಬೇಡಿ. ತೆಳು ಇದ್ದರೆ ಚೆನ್ನಾಗಿರುತ್ತೆ, ತುಂಬ ಸಾಧ್ಯ ಆದಷ್ಟು ತೆಳು ಮಾಡ್ಕೊಳ್ಳೋದೇ ಒಳ್ಳೆಯದು. ಆದರೆ ಏಳಲ್ಲ ಅಂತಿದ್ದರೆ ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ ಅಷ್ಟೇ. ಈಗ ನಾನು ಸ್ವಲ್ಪ ಮೆತ್ತಗಿರೋದ್ರಿಂದ ತೆಳ್ಳಗೇ ಮಾಡ್ತಾಯಿದ್ದೀನಿ, ಮಾಡೋದು ಸುಲಭ ಆಗುತ್ತೆ ತೆಳ್ಳಗಿರೋದ್ರಿಂದ. ಸ್ವಲ್ಪ ಬಟರ್ ಪೇಪರ್ ತೆಗಿಯೋದು ಕಷ್ಟ ಆಗ್ಬೋದು ನೀರು ಹೆಚ್ಚಾದರೆ, ನೀರು ಕಡಿಮೆ ಆದರೆ ಆಗತ್ತೆ ನೋಡಿ. ಈ ಥರ ಮಾಡಿಬಿಟ್ಟು ಹೆಂಚಿಗೆ ಹಾಕ್ಕೊಳ್ಳಿ. ನಾನಿಲ್ಲಿ ನಾನ್ ಸ್ಟಿಕ್ ಹೆಂಚು ಇಟ್ಟಿದ್ದೀನಿ, ಇದಕ್ಕೆ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಕಬ್ಬಿಣ ಹೆಂಚಲ್ಲೇ ಮಾಡ್ಬೋದು. ಎಣ್ಣೆ ಹಾಕಿಬಿಟ್ಟು ಹಾಕಿ ಕಬ್ಬಿಣ ಹೆಂಚಿಗೆ. ಸ್ವಲ್ಪ ಕೈಯಲ್ಲಿ ಉಜ್ಜಿದ್ರೆ ಮೇಲೆ ಈ ಥರ ತೆಗಿಯೋಕ್ಕೆ ಬರುತ್ತೆ ನೋಡಿ. ಕೈಯಲ್ಲಿ ಸ್ವಲ್ಪ ಈ ಥರ ಉಜ್ಕೋಬೇಕು, ಅದು ಈ ಥರ ಮೆಲ್ಲಗೆ ಬರುತ್ತೆ. ಬರಲಿಲ್ಲ ಅಂದರೆ ಅಲ್ಲಿ ಸ್ವಲ್ಪ ಮತ್ತೆ ಉಜ್ಕೊಳ್ಳಿ, ಬರುತ್ತೆ ನೋಡಿ. ಈ ಥರ ಮಾಡಿದರೆ ಬರುತ್ತೆ. ನಿಧಾನವಾಗಿ ತೆಗಿಬೇಕಾಗತ್ತೆ. ನೀರು ಕಡಿಮೆ ಇದ್ದರೆ ಬೇಗ ಬರುತ್ತೆ, ನೀರು ಹೆಚ್ಚಿದರೆ ಸ್ವಲ್ಪ ನಿಧಾನವಾಗಿ ಈ ಥರ ತೆಗಿಬೇಕು ನೋಡಿ. ಈ ಥರ ಬರುತ್ತೆ. ನಾನು ಮೇಲಿಂದ ಮುಚ್ತಾ ಇದ್ದೀನಿ, ಕಂಪಲ್ಸರಿ ಅಲ್ಲ, ಹಾಗೆ ಬೇಯಿಸ್ಬೋದು. ನಾನು ಮೇಲಿಂದ ಮುಚ್ಚಿದರೆ ಸ್ವಲ್ಪ ಬೇಗ ಬೇಯುತ್ತೆ, 2 ಕಡೆ ಚೆನ್ನಾಗಿ ಬೇಯುತ್ತಲ್ವ, ಅದಕ್ಕೆ ಸ್ವಲ್ಪ ಹಸಿ ಕಲರ್ ಹೋಗುತ್ತೆ ನೋಡಿ. ಈಗ ಹಸಿ ಕಲರ್ ಹೋಗಿದೆ. ಅದಕ್ಕೆ ಮೇಲಿಂದ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡು ತಿರುವಿ ಹಾಕ್ಕೊಳ್ಳಿ. 2 ಕಡೆಯೂ ತುಪ್ಪ ಅಥವಾ ಎಣ್ಣೆ ಹಾಕಿ ಬೇಯಿಸ್ಕೋಬೋದು. ತುಂಬ ರುಚಿಯಾಗುತ್ತೆ. ಕಬ್ಬಿಣ ಹೆಂಚಲ್ಲೂ ಮಾಡ್ಕೋಬೋದು, ಕಬ್ಬಿಣ ಹೆಂಚಲ್ಲಿ ಮಾಡಿದ್ರೂ ರುಚಿಯಾಗುತ್ತೆ. ನಾನು ಇಲ್ಲಿ ನಾನ್ ಸ್ಟಿಕ್ಕಲ್ಲಿ ಮಾಡಿದ್ದೀನಿ ಅಷ್ಟೇ. ಚೆನ್ನಾಗಿ 2 ಕಡೆಯೂ ಕೆಂಪಾಗೋವರೆಗೂ ಬೇಯಿಸ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿ ಆಗುತ್ತೆ ಸ್ನೇಹಿತರೆ, ಇದು ತುಂಬ ರುಚಿಯಾಗುತ್ತೆ. ಎಲ್ಲ ಬಗೆಯ ಈರುಳ್ಳಿ ಇದೆಲ್ಲ ಹಾಕಿರೋದ್ರಿಂದ ಅದೂ ರುಚಿಯಾಗುತ್ತೆ. ಆಮೇಲೆ ಅವಲಕ್ಕಿ ಮತ್ತು ರವೆ 2 ಸೇರಿಸಿದಾಗ ಮೆತ್ತಗೇನೂ ಬರುತ್ತೆ. ಇದು ಮಧ್ಯಾಹ್ನವರೆಗೆ ಇಟ್ಟರೂ ಮೆತ್ತಗೇ ಇರುತ್ತೆ, ಗಟ್ಟಿ ಆಗಲ್ಲ. ಅವಲಕ್ಕಿ ಅಲ್ವಾ, ಆದ್ದರಿಂದ ನೋಡಿ ಈ ಥರ ನಿಧಾನವಾಗಿ ತೆಗಿಬೇಕಾಗತ್ತೆ. ಸೈಡೆಲ್ಲ ಸ್ವಲ್ಪ ಕೈಯಲ್ಲಿ ಉಜ್ಕೊಂಡ್ರೆ ಬರುತ್ತೆ ನೋಡಿ, ಈ ಥರ ಉಜ್ಕೊಂಡ್ರೆ ಬರುತ್ತೆ. ಇಲ್ಲಾಂದರೆ ಅದು ಪೂರ್ತಿ ಎದ್ದು ಬರ್ಬೋದು. ಅದಕ್ಕೆ ನಿಧಾನವಾಗಿ, ಅದು ಈ ನೀರು ಹೆಚ್ಚಾಗಿದೆ ಸ್ವಲ್ಪ, ಅದರಿಂದ ಸ್ವಲ್ಪ ನಿಧಾನ ಆಗುತ್ತೆ. ನೀರು ನಿಮಗೆ ಇಷ್ಟು ಹೆಚ್ಚಾದ ಕಷ್ಟ ಆಗುತ್ತೆ ಅಂದರೆ ಸ್ವಲ್ಪ ರವೆ ಸೇರಿಸ್ಬಿಡಿ, ಕಡಿಮೆ ನೀರು ಮಾಡಿ ನೋಡಿ. ಬಂತು, ನಿಧಾನವಾಗಿ ಮಾಡ್ಕೋಬೇಕಾಗತ್ತೆ. ಆ ಥರ ಅರ್ಜೆಂಟ್ ಮಾಡಿದರೆ ಆಗಲ್ಲ, ನಿಧಾನ ಮಾಡ್ಕೋಬೇಕು. ಈಗ ಮುಚ್ಚಿ ಬೇಯಿಸ್ಕೊಂಡ್ರೆ 2 ಕಡೆಯೂ ಚೆನ್ನಾಗಿ ಹಸಿ ಹೋಗುತ್ತೆ, ಹಸಿ ಕಲರು ನೋಡಿ. ಈಗ 2 ಕಡೆಯೂ ತುಪ್ಪ ಹಾಕಿಬಿಟ್ಟು, ತುಪ್ಪ ಅಥವಾ ಎಣ್ಣೆ ಏನಾದರೂ ನೀವು ಏನು ಹಾಕ್ತೀರೋ ಅದನ್ನು ಹಾಕ್ಕೊಂಡು ಬೇಯಿಸ್ಕೋಬೋದು ನೋಡಿ. ವಾಪಸ್ ತಿರುವಿ ಹಾಕಿ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ, ತುಂಬ ರುಚಿಯಾದಂತಹ ತಿಂಡಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ನಮ್ಮಲ್ಲಂತೂ ಎಲ್ಲರೂ ಇಷ್ಟಪಟ್ಟು ತಿಂದಿದ್ದಾರೆ.
ಮಕ್ಕಳು ಇಷ್ಟಪಡ್ತಾರೆ. ಬೆಳಗ್ಗೆನೂ ಹಂಗೆ ಅರ್ಜೆಂಟೆಲ್ಲ ಇದ್ದರೆ ಮಾಡ್ಬೋದು, ಬೇಗ ಎದ್ದು. ನಮಗೆ ಅಕ್ಕಿ ನೆನೆ ಹಾಕೋದು ಮರ್ತಿದೆ ಅಂತಿದ್ರೆ ಅಕ್ಕಿ ರುಬ್ಬೋ ಕೆಲಸ ಎಲ್ಲ ಇಲ್ಲ, ಕೂಡಲೇ ಆಗುತ್ತೆ. ಬೆಳಗಿಂದ ಬೆಳಿಗ್ಗೆನೇ ಮಾಡ್ಕೋಬೋದು, ಆವಾಗಲೇ ಲೇಟ್ ಆದ್ರೂ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಇದು ಚಟ್ನಿ ಸಾಂಬಾರು ಇಂಥದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಜೊತೆನೂ ಸಾಂಬಾರು ಜೊತೆ ಚಟ್ನಿ ಇದ್ದರೆ ಸಾಕು, ಅಷ್ಟಕ್ಕೆ ಚೆನ್ನಾಗಿ ಅನಿಸುತ್ತೆ. ನೀವು ಮಾಡಿ ನೋಡಿ, ಎಲ್ಲರೂ ಇಷ್ಟಪಡ್ತಾರೆ. ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ, ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.